ಒಂದು ಘಟನೆ ಹೇಳಿಬಿಡ್ಬೇಕು ನಾನು. 2008ನೇ ಇಸ್ವಿಗೆ ಆದಂಥ ಘಟನೆ ಇನ್ನೂ ನಾನು ಮರೀಲಿಕ್ಕಾಗವಲ್ತು. ಅಮೇರಿಕಾದಾಗ ಲಾಸ್ ಏಂಜಲೀಸ್ ಅಂತ ಒಂದು ಜಾಗದ ಒಂದು ಕಡೆ ಪಾಠ ಮಾಡಿ ಅಲ್ಲಿ ಲಾಸ್ ಏಂಜಲೀಸಿಗೆ ಹೋದಾಗ ನನ್ನ ಜೋಡಿ ಇದ್ದವರು ಒಬ್ಬರು ಮನೆಗೆ ಹೋಗ್ಬರೋಣ ಬರ್ರಿ ಇಲ್ಲಿ ಅಂದರು. ಯಾಕಂತ ಕೇಳಿದ್ರೆ ತ್ರಾಸ್ದಾಗಿದ್ದಾರೆ, ದುಃಖದಾಗಿದ್ದಾರೆ ಅವರು, ಸ್ವಲ್ಪ ಸಾಂತ್ವನ ಹೇಳ್ಬರೋಣ ಅಂತ. ಏನಾಗಿದೆ ಮನ್ಯಾಗ ಅಂತ ಕೇಳಿದೆ. ಮನ್ಯಾಗ ಇರೋರೆ 4 ಮಂದಿ, ಗಂಡ, ಹೆಂಡತಿ, ಮಗಳು, ಮಗ. ಗಂಡಗೆ ಸುಮಾರು 45-46 ವರ್ಷ ಇರಬೇಕು, ಹೆಂಡತಿಗೆ 38-39 ವರ್ಷ, ಮಗಳಿಗೆ 11 ವರ್ಷ, ಮಗ 7 ವರ್ಷ. ಇಷ್ಟೇ ಮನೆಯಾಗಿರೋರು. ಅವ ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಟಾನ ಗಂಡ. ಬೇಸಿಕಲಿ ತಮಿಳ್ನಾಡು ಹುಡುಗ. ಇಲ್ಲಿ ಕಲ್ತದ್ದೆಲ್ಲೇ IIT IIMನ ಕಲ್ತಾನ. BTech IIT ಒಳಗೆ ಮಾಡ್ಯಾನ, MBA IIMದಾಗ ಮಾಡ್ಯಾನ. ಮುಂದೆ ಕೆಲಾಗ್ ಸಿಗೋದ ಅಲ್ಲೊಂದು MBA ಮಾಡ್ಕೊಂಡ, ದೊಡ್ಡ ಪೊಸಿಷನ್ ಸೇರಿಕೊಂಡ. ಈ 2008ನೇ ಇಸ್ವಿ ಹೊತ್ತಿಗೆ ಅವ್ನ ಮನೆಗೆ ಹೋದಾಗ ಅವ್ನ ಸಂಬಳ ಎಷ್ಟು ಇದ್ದಿದ್ದಿತ್ತು ಅವಾಗ ಅಂತ ಕೇಳಿದೆ. ಸುಮಾರು ಭಾರತದ ಕರೆನ್ಸಿ ಪ್ರಕಾರ ಹೇಳುತ್ತಾತಂದ್ರೆ ಸುಮಾರು 4-5 ಕೋಟಿ ರೂಪಾಯಿ ವರ್ಷಕ್ಕೆ ಸಂಬಳ ಇತ್ತು. ಕಮ್ಮಿ ಏನಲ್ಲ, 4-5 ಕೋಟಿ ರೂಪಾಯಿ ವರ್ಷಕ್ಕೆ ಸಂಬಳ ಒಂದು. ಮತ್ತು ಯಾಕೆ ಆತ್ಮಹತ್ಯೆ ಮಾಡ್ಕೊಂಡ? ಮನೆಗೆ ಹೋಗಿ ನೋಡ್ತೀನಿ, ಮನೆಯಿಂದ ಅರಮನೆ ಇದ್ದಂಗೆ ಅದ. ಹೆಂಡತಿ ಕೇಳಿದೆ, ಏನಾಯ್ತು ಅವಾಗ ಅಂತ ಕೇಳಿದೆ. ನನಗೂ ಗೊತ್ತಾಗೋಲ್ತ್ರಿ ಅಂದ್ಲಕ್ಕೆ. ಇವನ ಗೆಳೆಯ ಇಬ್ಬರು ಕೂಡ ನೌಕರಿಗೆ ಸೇರಿದ್ರು ಒಂದೇ ಸಲ. ಇಬ್ಬರು ಒಂದೇ ಕಡೆ ಕಲ್ತಾರ, ನೌಕರಿಗೆ ಸೇರ್ಕೊಂಡಾರ, ಒಂದೇ ಹಂತದಾಗಿದ್ದರು. ಅಮೇರಿಕಾದಾಗ ಕೆಲಸ ಹೋಗ್ಲಿಕ್ಕೆ ಹತ್ತು ಬಡ ಪಿಂಕ್ ಸ್ಲಿಪ್ ಬಂತು, ನಾಳೆ ಬರಬೇಡ್ರಿ ಕೆಲಸಕ್ಕೆ, ನೀವು ಕೆಲಸ ಇಲ್ಲ ಅಂತಗಿಲ್ಕೆ ಹತ್ತು. ಇವ್ರ ಗೆಳೆಯನ ಕೆಲಸ ಹೋತತ್ತು. ಇವಾಗೇನು ಅನ್ನಿಸ್ತದ, ನೆಕ್ಸ್ಟ್ ನನಗೆ ಬರ್ತದೆ ಕೊಡಲಿ ಏಟು, ಅಸಹ್ಯ ಅಲ್ಲ, ಇದು ದೊಡ್ಡ ಪೊಸಿಷನ್ ನೌಕರಿ ಹೋದರೆ ಏನಾಗ್ತದೆ ಅಂತ ತಿಳ್ಕೊಂಡು ನೇಣು ಹಾಕ್ಕೊಂಡು ಸತ್ತದ. ಇದು ಭಾಳ ಅಪರೂಪದ ಪ್ರಸಂಗ ಇಟ್ಕೋರಿ, ಅಪರೂಪ ಪ್ರಸಂಗ ಅಂತ ಇಟ್ಕೋರಿ. ಆದರೆ ನನಗೊಂದು ದೊಡ್ಡ ಪಾಠ ಕಲಿಸ್ಬಿಡ್ತಿದೆ. ನನ್ನ ಶಿಕ್ಷಣ ಫೇಲ್ ಆಯ್ತು ಅನ್ನಿಸ್ಬಿಡ್ತು. ನಾನು ಇಷ್ಟು ವರ್ಷ ಏನು ಕಲಿಸಿ ಶಿಕ್ಷಣ ವ್ಯರ್ಥ ಆಯ್ತು ಅನ್ನಿಸ್ತು. ಒಂದು ನೌಕರಿ ಹೋದ್ರೆ ಇನ್ನೊಂದು ನೌಕರಿ ಸಿಗ್ತದೆ ಅನ್ನೋ ಧೈರ್ಯ ಬರಲಿಲ್ಲ ಅವಾಗ. ನಮ್ಮ ಮನೆಗೆ ಕೆಲಸ ಮಾಡ್ಲಿಕ್ಕೆ ಹೆಣ್ಮಗಳು ಬರ್ತಾಳೆ, ಬೇಕು ಪಾತ್ರೆ ತೊಳೆದು ಕಸ ಗುಡಿಸಿ ಹೋಗ್ಲಿ ಬರ್ತಾಳೆ ಮನೆ ಕೆಲಸಕ್ಕೆ. ನಾಳೆ ಬರಬೇಡ ನೀನು ಅಂತ ಹೇಳಿಬಿಡ್ರಿ, ಆಕೆಗೇನು ಗಾಬರಿ ಆಗೋದಿಲ್ಲ. ಆಕೆ ಬಿಟ್ಟು ಹೋದ್ರೆ ನಿಮಗೆ ಗಾಬರಿ ಆಗ್ತದೆ, ಹೌದಲ್ಲ? ಆಕೆ ಉಳಿಸ್ಕೋಬೇಕು ನೀವು. ಪಗಾರ ಜಾಸ್ತಿ ಕೊಡ್ತೀನಿ, ಇರು, ಎಲ್ಲಿ ಬಿಟ್ಟು ಹೋಗಬೇಡ ಅಂತ ಚಿಂತೆ ಮಾಡ್ಬೇಕು. ಆಕೆಗೇನು ಚಿಂತೆ ಇಲ್ಲ. ನಿಮ್ಮ ಮನೆಗೆ ಒಬ್ಬ ಕಾರ್ಪೆಂಟರ್ ಬರ್ತಾನೆ, ಮನ್ಯಾಗ ಬಾಗಿಲು ಮುರಿದದು, ಬರೋದಿಲ್ಲ ರೀ, ಆಗೋದಿಲ್ಲ, ನಾನು ಭಾನುವಾರ ನೋಡ್ತೀನಿ ರೀ, ಆದ್ರೆ ಬರ್ತೀನಿ ರೀ. ಇನ್ನು ಆದಾಗ ಬಾರೋ ಮಾರಾಯ ಅಂತ ಕಾಯ್ಬೇಕು, ಅವ್ನು ಮರ್ಜಿ ಕಾಯ್ಬೇಕು. ಇಲೆಕ್ಟ್ರಿಷಿಯನ್ ಮರ್ಜಿ ಕಾಯ್ಬೇಕು. ಗೌಂಡಿ ಇರ್ತಾನಲ್ಲ ಗಾಡಿ ಕಟ್ಟವ, ಅವ್ನು ಕಾಯ್ಕೋಬೇಕು. ನೀನು ಬಾರೋ ಮಾರಾಯ ಮಂದಿ ಮಾಡೋಗಿ ಸಂಜೆ ಮುಂದೆ ಬಂದು ನೋಡು. ಯಾಕಂದ್ರೆ ಅವಂಗೆ ಬೇರೆ ಕಡೆ ಕೆಲಸ ಅದ, ಅವಂಗೆ ನೌಕರಿ ಹೋಗೋ ಹೆದರಿಕಿಲ್ಲ. ಆದರೆ ನಮ್ಮ ಪೋಸ್ಟ್ ಗ್ರ್ಯಾಜುಯೇಟ್ಸಿಗೆ ನೌಕರಿ ಹೋಗೋ ಹೆದರಿಕೆ ಅದ. ನನಗಿದೇನು ಅನ್ನಿಸ್ತು ಅಂದ್ರೆ, ಶಿಕ್ಷಣ ನನಗೇನು ಕೊಡಬೇಕಾಗಿತ್ತು ಮೊದಲು, ಯಾಕೆ ಧೈರ್ಯ ಬರಲಿಲ್ಲ? ಒಬ್ಬ ಗೌಂಡಿಗೆ ಇರಲಾರ್ದು, ಒಬ್ಬ ಇಲೆಕ್ಟ್ರಿಷಿಯನ್ಗೆ ಇರಲಾರ್ದು, ಒಬ್ಬ ಪ್ಲಂಬಿಂಗ್ ಇರಲಾರ್ದಂಥ ಆತ್ಮವಿಶ್ವಾಸದ ಕೊರತೆ ನನಗೆ ಯಾಕೆ ಬಂತು? ಇಷ್ಟು ಕಲ್ತಾವ ನಾನು. ಆಗ ಅನ್ನಿಸ್ತು, ನನ್ನ ಶಿಕ್ಷಣ ನನಗೆ ಕಾಗದ ಕೊಡ್ತೀವಿ, ಸರ್ಟಿಫಿಕೇಟ್ ಕೊಡ್ತೀವಿ, ಮಾರ್ಕ್ಸ್ ಕಾರ್ಡ್ ಕೊಡ್ತು, ಅದರ ಆತ್ಮವಿಶ್ವಾಸ ಕೊಡಲಿಲ್ಲ.